ಇಷ್ಟೊತ್ತಲ್ಲಿ ಇಲ್ಲೇನು ಮಾಡಿ ಸಾಯ್ತಾ ಇದೆಯೋ ಒಳ್ಳೆ ದೇವ್ ಥರ ಬಂದಿದೆಯಲ್ಲ. ನನ್ನ ಪೋಲಿ ದೇವ ಆಯ್ತಾನೆ ನೀನು. ಏನು ತಗೊಂಡೋಗಿದ್ರಿ? ಇನ್ನ ಮೇಲೆ ಎಂತ ಹೇಳಿದ್ದು? ನೀವೆಲ್ಲ ಹೇಳ್ತೀರಾ ಮೀನ್ ಸಾರು? ಅಲ್ಲ ಬಾವ, ಮಂಚದ ಮೇಲೆ ಒಂದೇ ದಿಂಬುಂಟು, ಇನ್ನೊಂದು ದಿಂಬೆಲ್ಲಿ? ಏಯ್, ನಾನು ಎಷ್ಟು ದಿನ ಬೇಕಾದ್ರೂ ಇಟ್ಕೋತೀನಿ. 1 2 3 4. ಏಯ್, ಅದೆಲ್ಲ ನಿನಗೆ ಯಾಕೋ? ಅದನ್ನ ಕೇಳೋದಕ್ಕೆ ಮಧ್ಯರಾತ್ರಿ ದೇವ್ ಥರ ಬಂದಿದ್ಯಾ? ನಾನು ನಿಮ್ಗೆ ಕೇಳಿದಲ್ಲ ಬಾವ, ನನ್ನ ಅಕ್ಕನ ದಿಂಬು ನಿಮ್ಮ ದಿಂಬಿನ ಪಕ್ಕ ಯಾವಾಗ ಬರ್ತದೆ ಅಂತ ಕೇಳಿದ್ದು. ಏಯ್, ನಿಮ್ಮ ಅಕ್ಕನ ದಿಂಬು ಅಕ್ಕನ ಊರಲ್ಲಿರುತ್ತೆ, ಇಲ್ಲಿ ಯಾಕೆ ಬರುತ್ತೆ? ಅಲ್ಲಲ್ಲ ಬಾವ, ನಿಮ್ಮ ಈ ಮಳ್ಳಾಟೆಲ್ಲ ನಾನು ಇದೇ ಮೊದಲು ನೋಡ್ತಾ ಇರೋದಲ್ಲ, ಸುಮಾರು ವರ್ಷದಿಂದ ನೋಡ್ತಾ ಇದ್ದೇನೆ ಆಯ್ತಾ. ನಾನೀಗ ಕೇಳ್ತಾ ಇರೋದು ನಿಮ್ಮ ಹತ್ರ, ನನ್ನ ಅಕ್ಕನನ್ನ ಈ ಮನೆಗೆ ಯಾವಾಗ ಕರ್ಕೊಂಡು ಬರ್ತೀರಾ? ಅದಕ್ಕೆಲ್ಲ ಇನ್ನೂ ಟೈಮ್ ಬಂದಿಲ್ಲ. ಟೈಮ್ ಯಾಕೆ ಬರೋದಿಲ್ಲ? ಒಂದೇ ದಿವಸದಲ್ಲಿ ಒಂದೇ ಟೈಮ್ 2 ಸಲ ಬರುತ್ತೆ. ಅದರಲ್ಲಿ ನಮಗೆ ಯಾವುದು ಒಳ್ಳೆ ಟೈಮ್ ಅಂತ ನಾವು ನೋಡಿ ಡಿಸೈಡ್ ಮಾಡ್ಕೋಬೇಕು ಅಷ್ಟೇ. ಮತ್ತೆ ಇನ್ನೊಂದು ಭಾವ, ಸಮಯ ಎಂಬುದು ಬರುವುದಲ್ಲ, ನಾವು ನಮಗೆ ಮಾಡಿಕೊಳ್ಳೋದು, ಗೊತ್ತಾಯ್ತಲ್ಲ? ಏಯ್, ಸುಮ್ಮನೆ ಹೋಗಯ್ಯ. ಮಧ್ಯರಾತ್ರಿ ಬಂದು ಕೀರ್ತನೆ ಮಾಡ್ತಾ ಕೂತ್ಕೋಬೇಡ. ಹಾ, ಕೀರ್ತನೆ ಹರಿಕತೆ ನನಗೆ ಗೊತ್ತಿಲ್ಲ ಭಾವ. ನನಗೆ ಆಗ್ಬೇಕಾದದ್ದು ಇಷ್ಟೇ, ಆದಷ್ಟು ಬೇಗ ನನ್ನ ಅಕ್ಕನ ದಿಂಬು ನಿಮ್ಮ ದಿಂಬಿನ ಪಕ್ಕ ಇರಬೇಕು ಅಷ್ಟೇ. ಅಯ್ಯ ದೇವ್ರೇ, ಅಷ್ಟೇ ತಾನೇ? ಒಂದು ಕೆಲಸ ಮಾಡು. ಏನು? ನಿಮ್ಮ ಅಕ್ಕನಿಗೆ ಒಂದು ಹೊಸ ದಿಂಬು ಕೊಡಿಸ್ತೀನಿ, ಆ ದಿಂಬನ್ನು ತಂದು ಇಲ್ಲಿ ಹಾಕು ಅಷ್ಟೇ. ಕುಕ್ಕು ದಂಡಿ, ಆದಷ್ಟು ಬೇಗ ನನ್ನ ಅಕ್ಕನನ್ನ ಈ ಮನೆಗೆ ಕರ್ಕೊಂಡು ಬರಬೇಕು, ಅದಕ್ಕೆ ವ್ಯವಸ್ಥೆ ಮಾಡಿ ಅಷ್ಟೇ. ಇವನು ಯಾವ ನನ್ನ ಮಗ ಬೆನ್ನಿಗೆ ಬಿದ್ದು ಬೇತಾಳಗುರು. ಒಂದು ತಗೊಂಡ್ರೆ ಒಂದು ಫ್ರೀ ಅನ್ನೋದು ಇದಕ್ಕೆ ಅನ್ಸುತ್ತೆ. ಮೀನು ತೊಗೊಂಡ್ರೆ ಕಪ್ಪೆ ಫ್ರೀ, ಡ್ಯಾಮೇಜ್ ಪೀಸ್. ಅರೆ ಪಾಪು, ಮತ್ತಿನ್ನೇನಾಯ್ತು? ನೀವಿನ್ನೂ ಮಲಗಿಲ್ವಾ ಬೊಮ್ಮೆ? ನಾನು ಸುಮ್ಮನೆ ಬುಕ್ ಓದ್ಕೊಂಡು ಕೂತಿದ್ದೆ. ಏನಾಯ್ತು? ಯಾಕೆ ಹೀಗಿದ್ಯಾ? ಏನೋ ಗೊತ್ತಿಲ್ಲ ಬೊಮ್ಮೆ. ಇಲ್ಲೂ ಫೋಟೋ ಬೇರೆ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ಯಾ? ಯಾಕೆ, ಕಾವೇರಿ ಮಾತಾಡಕ್ಕೆ ಸಿಗ್ಲಿಲ್ವಾ? ಹಾಂ, ಕಾಲ್ ಮಾಡಿದ್ದೆ. ಫೈನಲಿ ಚಂದ್ರು ಅಂಕಲ್ ಆನ್ಸರ್ ಮಾಡಿದ್ರು. ಎಲ್ಲರೂ ಹೊರಗಡೆ ಹೋಗಿದ್ರಂತೆ, ಕಾವೇರಿ ಸುಸ್ತಾಗಿ ಮಲಗಿದ್ರಂತೆ. ನಾಳೆ ಕಾಲ್ ಮಾಡಿಸ್ತೀನಿ ಅಂತ ಹೇಳಿದ್ರು. ನೋಡು, ನಾನು ನಿನ್ಗಾಗ್ಲೇ ಹೇಳಲಿಲ್ವಾ ಏನೂ ಆಗಿರಲ್ಲ ಅಂತ? ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ ನೀನು. ಮತ್ತೆ ಇನ್ನೇನು ನಿನ್ನ ಪ್ರಾಬ್ಲಮ್ಮು? ಅಯ್ಯೋ ಪಮ್ಮಿ, ನೀವು ಹಾಗೆ ಹೇಳ್ಬಿಟ್ರೆ ಸಾಕಾ? ನಾನು ಅವ್ರ ಹತ್ರ ಮಾತಾಡೋದು ಬಿಡ್ಬಾ? ನಂಗೆ ಅವ್ರ ಜೊತೆ ಮಾತಾಡದೆ ಇರೋಕೆ ಆಗ್ತಾ ಇಲ್ಲ. ಹೋಗಿ ಪಮ್ಮಿ. ಇದನ್ನೇ ಪ್ರೀತಿ ಅನ್ನೋದು. ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗದೆ ಇರೋ ಒಂದು ಸಿಚುವೇಶನ್ ಇದೆಯಲ್ಲ, ಅದು ತುಂಬ ಚಂದ ಕಣೋ. ಸಿಹಿಯಾದ ವಿರಹ ಅಂತಾರಲ್ಲ, ಅದೇ ಇದು. ಅದೆಲ್ಲ ನಂಗೆ ಗೊತ್ತಾಗ್ತಿಲ್ಲ ಪಮ್ಮಿ. ಒಟ್ಟಿನಲ್ಲಿ ಏನೋ ಒಂಥರ ಕಷ್ಟ ಆಗ್ತಾ ಇದೆ, ಅದಂತೂ ನಿಜ. ಕಷ್ಟ ಯಾಕೋ? ಅವ್ರಿಗಲ್ಲಿ ಏನೂ ಆಗಿಲ್ಲ ಅನ್ನೋದು ನಿಜ ತಾನೇ? ನಾಳೆ ಕಾಲ್ ಮಾಡಿಸ್ತೀನಿ ಅನ್ನೋದ್ರಲ್ಲೇ ಗೊತ್ತಾಯ್ತಲ್ವಾ? ಹಾ, ನಿಂದೇನೋ ಗೋಳು ಪಾಪು. ಈಗ ಮಲಗಿದ್ರೆ ಕಣ್ಣು ಬಿಡೋ ಅಷ್ಟರಲ್ಲಿ ಬೆಳಗ್ಗೆ ಆಗ್ಬಿಡುತ್ತೆ. ಅಷ್ಟು ಕಾಯಕ್ಕಾಗಲ್ವೇನೋ? ನೀವು ಹೇಳೋ ಹಾಗೆ ಕಣ್ಣು ಬಿಡೋ ಅಷ್ಟರಲ್ಲಿ ಬೆಳಗಾಗೋದು ಯಾವಾಗ ಹೇಳಿ? ನಾವು ನಿದ್ದೆ ಮಾಡ್ದಾಗ್ತಾನೆ, ಆದರೆ ನಂಗೆ ನಿದ್ದೆನೇ ಬರ್ತಾ ಇಲ್ವಲ್ಲ. ನಿದ್ದೆ ಬರ್ದೆ ಎಲ್ಲಿ ಹೋಗುತ್ತೆ? ಬಂದೇ ಬರುತ್ತೆ. ಸುಮ್ಮನೆ ಮಲ್ಕೋ. ನನ್ನ ರೂಮಲ್ಲಿ ನನಗೆ ನಿದ್ದೆ ಬರ್ತಾ ಇಲ್ಲ ಪಮ್ಮಿ. ನಾನಿವತ್ತು ನಿಮ್ಮ ಜೊತೆನೇ ನಿಮ್ಮ ಮಡ್ಲಲ್ಲಿ ಮಲ್ಕೊಳ್ಳ. ಅಯ್ಯೋ, ನಿನಗಿಲ್ಲ ಅಂತೀನ? ಬಾರೋ ಬಾ.
ಪಾಪು, ನೀನು ಎಷ್ಟೇ ದೊಡ್ಡವನಾದರೂ ಈ ಅಜ್ಜಿಗೆ ನೀನು ಚಿಕ್ಕ ಮಗು ಕಣೋ. ಅದಕ್ಕೆ ತಾನೇ ನಿನ್ನನ್ನು ಪಾಪು ಪಾಪು ಅಂತ ನಾನು ಕರೆಯೋದು. ಅದರಲ್ಲಿ ಇವತ್ತು ಕೈಯಲ್ಲಿ ಫೋಟೋ ಹಿಡ್ಕೊಂಡು ಪುಟ್ಟ ಮಗು ಥರನೇ ಕಾಣ್ತಿದ್ಯಾ ನೀನು. ಸುಗುಣಾಂತರ